ಎಲ್ರಿಗೂ ನಮಸ್ಕಾರ. ಚ್ಯವನಪ್ರಾಶ ಎಲ್ರಿಗೂ ಗೊತ್ತಿರುವಂತಹ ಔಷಧಿ. ಇದರ ಹೆಸರು ಕೇಳದವರು ಬಹಳ ಕಡಿಮೆ ಜನ. ಇದರ ಪ್ರಯೋಜನಗಳೇನು, ಇದನ್ನು ಯಾವಾಗ ನಾವು ಸೇವಿಸಬೇಕು, ಚಿಕ್ಕ ಮಕ್ಕಳು ತಗೊಳ್ಬೋದಾ, ಪ್ರಾಯದವರು ತಗೊಳ್ಬೋದಾ, ಯಾರು ಈ ಔಷಧವನ್ನು ತಗೊಳ್ಬಾರ್ದು, ಯಾವ ಚ್ಯವನಪ್ರಾಶ ಒಳ್ಳೆಯದು. ಮಾರ್ಕೆಟ್ನಲ್ಲಿ ತುಂಬ ಕಂಪನಿಗಳ ಚ್ಯವನಪ್ರಾಶ ಸಿಗ್ತದೆ. ಇದರಲ್ಲಿ ಯಾವುದು ಒಳ್ಳೆಯದು ಅಂತ ನಮಗೆ ಹೇಗೆ ಗೊತ್ತಾಗೋದು? ಈ ಮೊದಲಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡುವ. ಮೊದಲನೇದಾಗಿ ಚ್ಯವನಪ್ರಾಶದ ಪ್ರಯೋಜನಗಳೇನು. ಇದು ಒಂದು ಮೇಧ್ಯ ರಸಾಯನ ಹಾಗೂ ಇದು ಅತ್ಯಂತ ಪ್ರಯೋಜನಕಾರಿಯಾದಂತಹ ಔಷಧಿ. ಇದನ್ನು ಎಲ್ಲ ಪ್ರಕೃತಿಯ ಜನರು ತಗೊಳ್ಬಹುದು. ವಾತ ಪಿತ್ತ ಕಫ ಯಾವುದೇ ಪ್ರಕೃತಿಯಾಗಿದ್ದರೂ ಕೂಡ ಈ ಔಷಧವನ್ನು ಸೇವಿಸಬಹುದು. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಹಳ ಜಾಸ್ತಿ ಮಾಡ್ತದೆ. ಸಣ್ಣ ವಯಸ್ಸಿನವರು ಕೂಡ ಇದನ್ನು ತಗೊಳ್ಬಹುದು. ಅದೇ ರೀತಿ ತುಂಬ ಪ್ರಾಯ ಆದವರು ಕೂಡ ಇದನ್ನು ತಗೊಳ್ಬಹುದು. ಇದು ನಮ್ಮ ಯೌವನವನ್ನು ಕಾಪಾಡ್ತದೆ, ನಮ್ಮ ತ್ವಚೆಯ ಸೌಂದರ್ಯವನ್ನು ವರ್ಧಿಸ್ತದೆ. ಅದೇ ರೀತಿ ನಮ್ಮ ರಕ್ತ ಶೋಧನೆಯನ್ನು ಮಾಡ್ತದೆ. ನಮ್ಮ ಲಿವರ್ನ ಕೆಲಸವನ್ನು ಕೂಡ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸುವಂತೆ ಇದು ಪ್ರಯೋಜನವನ್ನು ಮಾಡ್ತದೆ. ನಮ್ಮ ದೇಹಕ್ಕೆ ಎಲ್ಲ ಧಾತುಗಳಿಗೂ ಸಪ್ತ ಧಾತುಗಳ ಪುಷ್ಟಿಯನ್ನು ಕೂಡ ಇದು ವರ್ಧನೆ ಮಾಡ್ತದೆ. ಅದರ ಜೊತೆಯಲ್ಲಿಯೇ ಇದು ನಮ್ಮ ಜೀರ್ಣಶಕ್ತಿಯನ್ನು ವರ್ಧಿಸ್ತದೆ. ಶ್ವಾಸ ಸಂಬಂಧಿ ರೋಗಗಳಿಂದ ಬಳಲ್ತಾ ಇರುವವರು, ಅದೇ ರೀತಿ ಹೃದಯ ಸಂಬಂಧಿ ರೋಗಗಳಿಂದ ಬಳಲ್ತಾ ಇರುವವರು ಕೂಡ ಇದನ್ನು ತಗೊಳ್ಬಹುದು. ಉದಾಹರಣೆಗೆ ಕೆಮ್ಮು ದಮ್ಮು ರಿಪೀಟೆಡ್ ಆಗಿ ಬರ್ತಾ ಇದ್ದರೆ, ಅಸ್ತಮಾ ಮೊದಲಾದ ರೋಗಗಳಿಂದ ಬಳಲ್ತಾ ಇದ್ದರೆ ಕೂಡ ಇದೊಂದು ಉತ್ತಮ ಔಷಧಿ ಅವರಲ್ಲಿ. ಅದೇ ರೀತಿ ಬಂಜೆತನದಿಂದ ಬಳಲ್ತಾ ಇರುವವರು, ನರದೌರ್ಬಲ್ಯದಿಂದ ಬಳಲ್ತಾ ಇರುವವರು, ಇವರು ಕೂಡ ಈ ಔಷಧವನ್ನು ತೆಗೆದುಕೊಳ್ಬಹುದು. ಈ ಔಷಧವನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳೋದು ಕೂಡ ಒಂದು ಮುಖ್ಯವಾದ ಅಂಶ. ಇದನ್ನು ಸಣ್ಣ ಮಕ್ಕಳಾಗಿದ್ದರೆ ಅರ್ಧ ಚಮಚದಷ್ಟು ತಗೊಳ್ಬಹುದು. ದೊಡ್ಡವರಾಗಿದ್ದರೆ 1ರಿಂದ 2 ಚಮಚದವರೆಗೆ ತಗೊಳ್ಬಹುದು. ಯಾವುದರ ಜೊತೆಗೆ ಇದನ್ನು ತಗೊಳ್ಬೇಕು ಎಂಬುದು ಇನ್ನೊಂದು ಪ್ರಶ್ನೆ. ಇದನ್ನು ಹಾಲಿನ ಜೊತೆ, ಹದ ಬಿಸಿ ಹಾಲುನ ಜೊತೆ ಸೇವಿಸಬಹುದು. ಹಾಗೂ ಖಾಲಿ ಹೊಟ್ಟೆಗೆ, ಬೆಳಗಿನ ಹೊತ್ತಿನಲ್ಲಿ ಖಾಲಿ ಹೊಟ್ಟೆಗೆ ಸೇವಿಸೋದು ಬಹಳ ಉತ್ತಮ. ಹಾಲು ತಗೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಹಾಲು ತಗೊಳ್ಳೋ ಅಭ್ಯಾಸ ಇಲ್ಲ ಅಂತ ಆಗಿದ್ದರೆ ಇದನ್ನು ತೆಗೆದುಕೊಂಡ ನಂತರ ಬಿಸಿ ನೀರು, ಹದ ಬಿಸಿ ನೀರು 1 ಗ್ಲಾಸ್ ಸೇವನೆ ಮಾಡಬಹುದು. ಇದನ್ನು ಯಾರು ತಗೊಳ್ಬಾರ್ದು? ಶುಗರ್ನಿಂದ ಬಳಲ್ತಾ ಇರುವವರು, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಥವಾ ಪ್ರಮೇಹ ರೋಗಿಗಳು ಇದನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ. ಯಾಕೆಂತ ಹೇಳಿದರೆ ಇದರಲ್ಲಿ ಸಕ್ಕರೆಯ ಅಂಶ ಇದೆ. ಅದೇ ರೀತಿ ಜೇನನ್ನು ಕೂಡ ಬಳಸ್ತಾರೆ. ಆದ ಕಾರಣ ಇದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದವರು ತಗೊಂಡ್ರೆ ಅವರ ಸಕ್ಕರೆ ಪ್ರಮಾಣ ಜಾಸ್ತಿ ಆಗಬಹುದು. ಮತ್ತು ನಾವು ತಗೊಳ್ತಾ ಇರುವಂತಹ ಚ್ಯವನಪ್ರಾಶ ಒಳ್ಳೆಯ ಕಂಪನಿಯ ಚ್ಯವನಪ್ರಾಶವ ಅಥವಾ ಇದು ಹೇಗೆ ನಮಗೆ ಗೊತ್ತಾಗೋದು? ಇದು ಹಲವರ ಪ್ರಶ್ನೆ. ನೀವು ತಗೊಳ್ಳುವ ಚ್ಯವನಪ್ರಾಶ ಒಳ್ಳೆಯ ಚ್ಯವನಪ್ರಾಶವಂತ ನಿಮಗೆ ಅದನ್ನು ಟೆಸ್ಟ್ ಮಾಡಿ ನೋಡಬಹುದು. ಅದರ ರುಚಿ ಅದು ಜಾಸ್ತಿ ಸಿಹಿಯಾಗಿರದೆ ಹುಳಿ ಮತ್ತು ಖಾರದ ಅನುಭವ ಆದರೆ ನಾವು ಬಾಯಿಗಿಡುವಾಗ ಅದು ಒಳ್ಳೆಯ ಚ್ಯವನಪ್ರಾಶ. ಅದರಲ್ಲಿ ಸರಿಯಾದ ಪ್ರಮಾಣದ ನೆಲ್ಲಿಕಾಯಿ ಹಾಕಿದ್ದಾರೆ ಅಂತ ಅದರ ಅರ್ಥ. ಅದೇ ರೀತಿ ಆ ಚ್ಯವನಪ್ರಾಶವನ್ನು ನೀರಿಗೆ ನಾವು ಹಾಕಿದರೆ ಅದು ಮುಳುಗಬೇಕು, ಸ್ಪ್ರೆಡ್ ಆಗಬಾರ್ದು. ಇದು 2ನೇದು. 3ನೇ ಅಂಶ, ನೀವು ಆ ಚ್ಯವನಪ್ರಾಶವನ್ನು ಅದರ ಕನ್ಸಿಸ್ಟೆನ್ಸಿಯನ್ನು ನೋಡಿದರೆ ಅದು ಲೇಹದ ಕನ್ಸಿಸ್ಟೆನ್ಸಿ ಇರಬೇಕು. ಲೇಹದ ಕನ್ಸಿಸ್ಟೆನ್ಸಿ ಅಂದರೆ ಸೆಮಿ ಸಾಲಿಡ್ ಫಾರ್ಮಲ್ಲಿ ಇರಬೇಕು. ತುಂಬ ಗಟ್ಟಿಯೂ ಆಗಿರಬಾರ್ದು, ಬರೀ ತೆಳು ಅಥವಾ ದ್ರವ ರೂಪದಲ್ಲಿ ಕೂಡ ಇರಬಾರ್ದು. ಇಷ್ಟು ಅಂಶಗಳನ್ನು ನಾವು ಗಮನಿಸಿದರೆ ನಾವು ತಗೊಳ್ತಾ ಇರುವ ಚ್ಯವನಪ್ರಾಶ ಒಳ್ಳೆಯ ಚ್ಯವನಪ್ರಾಶವ, ಅದರಲ್ಲಿ ನೆಲ್ಲಿಕಾಯಿಯ ಪ್ರಮಾಣ ಸರಿಯಾಗಿದೆಯಾ, ಅಥವಾ ಆರೋಗ್ಯದ ದೃಷ್ಟಿಯಿಂದ ಅಲ್ಲದೆ ಮಾರ್ಕೆಟಲ್ಲಿ ಸೇಲ್ ಆಗೋ ದೃಷ್ಟಿಯಿಂದ ಕೆಲವೊಮ್ಮೆ ಜಾಸ್ತಿ ಸಿಹಿಯನ್ನು ಆ್ಯಡ್ ಮಾಡಿ ರುಚಿ ಜಾಸ್ತಿಯಾಗಿ ಎಲ್ಲರೂ ಸೇವನೆ ಮಾಡಲಿಕ್ಕೋಸ್ಕರ ಕೆಲವು ಕಂಪನಿಗಳು ಚ್ಯವನಪ್ರಾಶವನ್ನು ತುಂಬ ಸಿಹಿಯಾಗಿ ಮಾಡಿರ್ತವೆ. ಅದನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಅಷ್ಟು ಆರೋಗ್ಯಕ್ಕೆ ಬೇಕಾದಂತಹ ಲಾಭಗಳು ಸಿಗುವುದಿಲ್ಲ. ಅದರ ಬದಲು ಅಥೆಂಟಿಕ್ ಆಗಿ ಹುಳಿ ಹಾಗೂ ಖಾರದ ಟೇಸ್ಟ್ ಬರುವಂತಹ ಚ್ಯವನಪ್ರಾಶಗಳನ್ನು ನಾವು ಸೇವಿಸಿದರೆ
ನಮ್ಮ ಆರೋಗ್ಯಕ್ಕೆ ಉತ್ತಮ ಲಾಭ ಸಿಗ್ತದೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.